ಎಸ್ ಗುಡ್ ಮಾರ್ನಿಂಗ್ ವೆಸ್ಟೀಸ್. ನನ್ನ ಹೆಸರು ಯಮನಪ್ಪ ತಾಳವರ್ ಅಂತ. ವೆಸ್ಟೀಸಲ್ಲಿ ಪ್ರೆಸೆಂಟ್ ಗೋಲ್ಡ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಗೋಕಾಕ್ ತಾಲೂಕು ಮಣ್ಣಿಕೇರಿಯಲ್ಲಿ ಒಂದು ಮೆಕ್ಕೆಜೋಳ ಪೀಕಿಗೆ ಒಂದು ವೆಸ್ಟೀಸ್ ಪ್ರಾಡಕ್ಟನ್ನು ಬೈ ಮಾಡಿದ್ವಿ. ಒಂದು ಗ್ರ್ಯಾನ್ಯುಲ್ಸ್ ಗೊಬ್ಬರ ಹಾಗೂ ಒಂದು ಸ್ಪ್ರೇಯನ್ನು ಕೊಟ್ಟಿದ್ವಿ. ಗ್ರ್ಯಾನ್ಯುಲ್ಸ್ ಗೊಬ್ಬರವನ್ನು ಇನ್ನೂ ಯೂಸ್ ಮಾಡಿಲ್ಲ ರೈತರಾದಂಥವ್ರು. ಆಮೇಲೆ ಸ್ಪ್ರೇಯನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಒಂದು ಅದ್ಭುತವಾಗಿ ರಿಸಲ್ಟನ್ನು ಬಂದಿದೆ ಅಂತಂದು ಆ ಪ್ರಗತಿಪರ ರೈತರು ಹಾಗೂ ಒಂದು ಎಜುಕೇಟೆಡ್ ಪರ್ಸನ್ ಆದಂಥ ನಿಮ್ಮ ಹೆಸರು ರೀ ದುಂಡಪ್ಪ ಸರ್ ಅವರು ಇದ್ದಾರೆ. ಅವರು ಒಂದು ಅಗ್ರಿಕಲ್ಚರ್ ನಲ್ಲಿ ಎಜುಕೇಷನ್ ಮಾಡ್ತಾ ಅಗ್ರಿಕಲ್ಚರಲ್ಲಿ ಸಹ ತೊಡಕೊಂಡಿದ್ದಾರೆ. ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ರಿಸಲ್ಟ್ ತೆಗೆದುಕೊಂಡಿದ್ದಾರೆ ಆ ರಿಸಲ್ಟನ್ನು ಅವರ ಒಂದು ಅನಿಸಿಕೆ ಮುಖಾಂತರ ಕೇಳ್ಕೊಳ್ಳೋಣ. ಎಸ್ ಸರ್, ನಮಸ್ತೆ ರೀ. ನೀವು ಈ ವೆಸ್ಟೀಸ್ ಪ್ರಾಡಕ್ಟನ್ನು ಯೂಸ್ ಮಾಡೋಕ್ಕಿಂತ ಮೊದಲ ಯಾವ ಪ್ರಾಡಕ್ಟನ್ನು ಯೂಸ್ ಮಾಡ್ತಿದ್ರಿ ಹೊಲಕ್ಕೆ? ಇವು ರಾಸಾಯನಿಕ ಯೂಸ್ ಮಾಡ್ತಿದ್ರು. ರಾಸಾಯನಿಕ ಯೂಸ್ ಮಾಡ್ತಿದ್ರಿ. ರಾಸಾಯನಿಕ ಎಲ್ಲ ಯೂಸ್ ಮಾಡೋಕ್ಕಿಂತ ಯಾವ ಥರ ರಿಸಲ್ಟ್ ಬರ್ತಿತ್ತು? ಈ ವೆಸ್ಟೀಸ್ ಪ್ರಾಡಕ್ಟನ್ನು ಯೂಸ್ ಮಾಡಿದಿಂದ ನಿಮ್ಗೆ ಯಾವ ಥರ ರಿಸಲ್ಟ್ ಬಂದೈತಿ? ಅದಕ್ಕಿಂತ ಅದಕ್ಕೆ ಭೂಮಿ ಸ್ವಲ್ಪ ಅದು ಫಲವತ್ತತೆ ಹಾಳಾಗ್ತಿತ್ತು. ಅದಕ್ಕೆ ಈಗ ಸ್ವಲ್ಪ ಚಲೋ ಅನ್ಸೈತ್ರಿ. ಬಗಲಾಗ್ರಿ ಇನ್ನ ಬಿಟ್ಟಿಲ್ರಿ, ನೋಡ್ಬೇಕ್ರಿ ಇನ್ನ ಯಾವ ಥರ ನಿಮ್ಗೆ ಈಗ ಓನ್ಲಿ ನಮ್ಮ ವೆಸ್ಟೀಸ್ ಪ್ರಾಡಕ್ಟ್ ಏನೇನು ಕೊಟ್ಟಿದ್ರಿ? ಇದಕ್ಕೆ ಸ್ಪ್ರೇ ಕೊಟ್ಟಿರಿ, ಗೊಬ್ಬರ ಕೊಟ್ಟಿರಿ? ಗೊಬ್ಬರ ಇನ್ನು ಕೊಡ್ಬೇಕ್ರಿ. ಸ್ಪ್ರೇ ಆಲ್ರೆಡಿ 2 ಸಲ ಸ್ಪ್ರೇ ಮಾಡೀನಿ. 2 ಸಲ ಸ್ಪ್ರೇ ಮಾಡಿರಿ. ಎಸ್ ಸ್ನೇಹಿತರೆ, ನೋಡ್ತಿದ್ರಲ್ಲ, ನಮ್ಮ ಸರ್ ವೆಸ್ಟೀಸ್ ಪ್ರಾಡಕ್ಟನ್ನು ತಮ್ಮ ಗೋಂಜಾಳ ಪೀಕಿಗೆ 2 ಸಲ ಸ್ಪ್ರೇ ಮಾಡಿದ್ದಾರೆ. ಅದ್ಭುತವಾಗಿ ರಿಸಲ್ಟ್ ಬಂದಿದೆ. ನೋಡ್ತಾ ಇದ್ದೀರಲ್ಲ, ನಮ್ಗಿಂತ ಒಂದು 10-12 ಫೂಟು ಎತ್ತರದ ಒಂದು ಗೋಂಜಾಳ ಪೀಕ್ ಬಂದಿದೆ. ಇದೇ ರೀತಿಯಾಗಿ ಪ್ರತಿಯೊಬ್ಬ ರೈತರು ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೊಳ್ರಿ. ಅದ್ಭುತವಾಗಿ ಇಳುವರಿ ಹಾಗೂ ಒಂದು ದುಡ್ಡನ್ನು ಮಾಡ್ಕೊಳ್ರಿ ಅಂತ ಹೇಳ್ತಾ, ನಮ್ಮ ವೆಸ್ಟೀಸಲ್ಲಿ ಕೆಲಸ ಮಾಡ್ತಿರುವಂಥ ಶಿವಾನಂದ್ ಹಡ್ಪದವರು ಹಾಗೂ ಕಾಶಿನಾಥ್ ಮೋಳಿ ಅವರ ಒಂದು ವತಿಯಿಂದ ನಮ್ಮ ದುಂಡಪ್ಪ ಸರ್ ಅವರಿಗೆ ಪ್ರಾಡಕ್ಟನ್ನು ಬೈ ಮಾಡಿದ್ವಿ. ಅದ್ಭುತವಾಗಿ ಒಂದು ರಿಸಲ್ಟನ್ನು ತೆಗೆದುಕೊಂಡಿದ್ದಾರೆ. ಇದೇ ರೀತಿಯಾಗಿ ಇವರು ಸತತವಾಗಿ ನಮ್ಮ ವೆಸ್ಟೀಸ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ಇನ್ನೂ ಒಂದು ಹೆಚ್ಚಿನ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳ್ತಾ, ಒಂದು ಪ್ರತಿಯೊಬ್ಬ ರೈತರು ಈ ಒಂದು ಪ್ರಾಡಕ್ಟ್ಗಳನ್ನ ಮಾದರಿಯಾಗಿ ಇಟ್ಕೊಂಡು ನಿಮ್ಮ ಒಂದು ಕೃಷಿಗೆ ಈ ಒಂದು ವೆಸ್ಟೀಸ್ ಸಾವಯವ ಪದ್ಧತಿಯನ್ನು ಅವಲಂಬನೆ ಮಾಡಿಕೊಂಡು ಉಪಯೋಗ ಮಾಡಿಕೊಂಡು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ತೆಗೆದುಕೊಳ್ಳಿ ಅಂತ ಹೇಳ್ತಾ ಒಂದು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವಿಶ್ವಲ್. ಧನ್ಯವಾದಗಳು.